ಪಾಕಿಸ್ತಾನಕ್ಕೆ ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಪಾಕ್ ರಾಜಕಾರಣಿಗೆ ಶಾಕ್ ಕೊಟ್ಟಂತ ಭಾರತ ಶತ್ರು ರಾಷ್ಟ್ರ ಪಾಕ್ ವಿರುದ್ಧ ಡಿಜಿಟಲ್ ಸ್ಟ್ರೈಕ್ಗೆ ಮುಂದಾಗಿದೆ. ಭಾರತದಿಂದ ಈಗಾಗಲೇ ಪಾಕಿಸ್ತಾನಕ್ಕೆ ಒಂದಾದ್ಮೇಲೆ ಒಂದು ಶಾಕ್ಗಳು, ರಾಜತಾಂತ್ರಿಕವಾಗಿ ಒಂದಷ್ಟು ದಾಳಿಗಳಾಗಿವೆ. ರಾಜತಾಂತ್ರಿಕ ಸಮರವನ್ನೇ ಸಾರ್ತಾ ಇರೋದು. ಅದರ ಮಧ್ಯೆ ಈಗ ಶತ್ರು ರಾಷ್ಟ್ರಕ್ಕೆ ಡಿಜಿಟಲ್ ಸ್ಟ್ರೈಕ್ ಕೂಡ ಎದುರಾಗಿರೋದು. ಪಾಕ್ ರಾಜಕಾರಣಿಗಳ ಎಕ್ಸ್ ಖಾತೆಗೆ ಭಾರತದಲ್ಲಿ ನಿರ್ಬಂಧ ಹೇರಲಾಗಿದೆ. ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ಗೆ ಇದು ಬಿಗ್ ಶಾಕ್. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಕ್ಸ್ ಖಾತೆಯನ್ನ ಬ್ಲಾಕ್ ಮಾಡಲಾಗಿದೆ. ಬಿಲಾವಲ್ ಭುಟ್ಟೋ ಎಕ್ಸ್ ಖಾತೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಈಗಾಗಲೇ ಭಾರತದಲ್ಲಿ ಇದ್ದಂತ ಪಾಕಿಸ್ತಾನಿ ಪ್ರಜೆಗಳನ್ನ ಪಾಕಿಸ್ತಾನಕ್ಕೆ ಓಡಿಸಲಾಗಿದೆ. ಮತ್ತೆ ಸಿಂಧೂ ನದಿ ಜಲ ಒಪ್ಪಂದವನ್ನ ಬ್ರೇಕ್ ಮಾಡಲಾಗಿದೆ. ಆ ಕಡೆಯಿಂದ ಶಿಮ್ಲಾ ನದಿ ಒಪ್ಪಂದ ಬ್ರೇಕ್ ಮಾಡ್ಕೊಂಡಿದ್ದಾರೆ. ಮತ್ತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಂತ ವಾಘಾ ಗಡಿ, ಅಟ್ಟಾರಿ ಗಡಿ ಬಂದ್ ಆಗಿದೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದ್ದಂತ 50% ತರಕಾರಿಗಳು ಅವೆಲ್ಲದಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ಅದರ ಮಧ್ಯೆ ಈಗ ಡಿಜಿಟಲ್ ಸ್ಟ್ರೈಕ್ಗೂ ಕೂಡ ಮುಂದಾಗಿರೋದು. ಒಂದಷ್ಟು ಯೂಟ್ಯೂಬ್ ಚಾನೆಲ್ಗಳು ಕೂಡ ಈಗಾಗಲೇ ಬಂದ್ ಆಗಿದ್ದಾವೆ. ಅದನ್ನು ಕೂಡ ನೀವು ಗಮನಿಸಿದ್ದೀರಾ. ಅದರ ಬೆನ್ನಲ್ಲೇ ಈಗ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಎಕ್ಸ್ ಖಾತೆ ಬ್ಲಾಕ್ ಆಗಿದೆ. ನೀವು ಅದನ್ನ ಓಪನ್ ಮಾಡಿದ್ರೆ ಓಪನ್ ಆಗೋದಿಲ್ಲ ಇಲ್ಲಿ ಭಾರತದಲ್ಲಿ. ಇನ್ನು ಬಿಲಾವಲ್ ಭುಟ್ಟೋ ಎಕ್ಸ್ ಖಾತೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಇವ್ರು ಕೊಡುವಂತ ಹೇಳಿಕೆಗಳು, ಇವ್ರು ಕೊಡುವಂತ ಕರೆಗಳು ಹಾಗೆ ಇತ್ತು. ಒಂದಷ್ಟು ಸುಳ್ಳು ಮಾಹಿತಿ ಹೇಳ್ತಾರೆ, ತಪ್ಪಾಗಿ ಕರೆ ಕೊಡ್ತಾರೆ ಅನ್ನುವಂಥ ಕಾರಣಕ್ಕೆ, ಅಂದ್ರೆ ಈಗಾಗಲೇ ಯೂಟ್ಯೂಬ್ ಚಾನೆಲ್ಸ್ ಅನ್ನು ಕೂಡ ಇದೇ ಕಾರಣಕ್ಕೆ ನಿಷೇಧ ಮಾಡಲಾಗಿದೆ, 16 ಯೂಟ್ಯೂಬ್ ಚಾನೆಲ್ಗಳನ್ನ. ಅದೇ ರೀತಿಯಾಗಿ ಪಾಕ್ನ ಮಾಜಿ ಪ್ರಧಾನಿ ಹಾಗೂ ಸಚಿವ ಭುಟ್ಟೋ ಇವರ ಒಂದಷ್ಟು ಎಕ್ಸ್ ಖಾತೆಯನ್ನು ಕೂಡ ಈಗಾಗಲೇ ಬ್ಲಾಕ್ ಮಾಡಲಾಗಿದೆ. ಇದ್ರ ಮೂಲಕ ಡಿಜಿಟಲ್ ಸ್ಟ್ರೈಕ್ ಅನ್ನ ಮಾಡ್ತಾ ಇರೋದು. ಪಾಕಿಸ್ತಾನಕ್ಕೆ ಒಂದಾದ್ಮೇಲೆ ಒಂದು ಶಾಕ್ಗಳನ್ನ ಕೊಡ್ತಾ ಇದೆ ಭಾರತ. ಯಾವ್ಯಾವ ರೀತಿಯಾಗಿ ಶಾಕ್ ಕೊಡ್ಬೋದು, ಯಾವ್ಯಾವ ರೀತಿಯಾಗಿ ಅವರಿಗೆ ನಿರ್ಬಂಧಗಳನ್ನ ಹೇರಬಹುದು, ಹೇಗೆ ಕಟ್ಟಿ ಹಾಕ್ಬೋದು, ಅದೆಲ್ಲ ರೀತಿಯಾಗೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಭಾರತ ಒಂದೊಂದೇ ಶಾಕ್ಗಳನ್ನ ಕೊಡ್ತಾ ಇದೆ. ಈಗಾಗಲೇ ಅಲ್ಲಿ ಪಾಕಿಸ್ತಾನದಲ್ಲಿ ಇಲ್ಲಿವರೆಗೂ ಭಾರತ ಹಾಗೂ ಪಾಕಿಸ್ತಾನ ವಿಭಜನೆ ಆದ ಸಂದರ್ಭದಲ್ಲಿ ಕೈಯಲ್ಲಿ ಬಾಂಬ್ ಹಿಡ್ಕೊಂಡು ಓಡಾಡ್ತಾ ಇದ್ರು, ಪರಮಾಣು ಬಾಂಬನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರು. ಆದ್ರೀಗ ಭಿಕ್ಷಾ ಪಾತ್ರೆಯನ್ನ ಹಿಡ್ಕೊಂಡು ಓಡಾಡೋ ಹಾಗಾಗಿದೆ. ತಿನ್ನೋದಕ್ಕೆ ಆಹಾರ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅಂತ ಪರಿಸ್ಥಿತಿ. ಹಾಗಿದ್ರೂ ಕೂಡ ಇವರು ದಿಮಾಕಿನಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾ ಇದ್ರು. ನಾವು ಬಾಂಬ್ ಎಸಿತೀವಿ ನಿಮ್ಮ ದೇಶದ ಮೇಲೆ ಅಂತ ಹೇಳ್ತಾ ಇದ್ರು. ನಮ್ಮ ಭಾರತೀಯ ಸೇನೆ ಹೇಗಿದೆ, ಸೇನಾ ಬಲ ಹೇಗಿದೆ ಅಂತ ಇವರಿಗೆ ಅದ್ರ ಬಗ್ಗೆ, ತಾಕತ್ತಿನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಹಾಗಾಗಿನೇ ಹೀಗೆ ಮಾತನಾಡ್ತಾ ಇರೋದು. ಒಂದು ವೇಳೆ ಏನಾದರೂ ಭಾರತೀಯ ಸೇನೆ ಅವ್ರ ಸೇನೆ ಮೇಲೆ ಅಟ್ಯಾಕ್ ಮಾಡ್ತು ಅಥವಾ ದೇಶದ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಅಂದ್ರೆ, ದಾಳಿ ಆಯ್ತು, ಯುದ್ಧ ಆಯ್ತು ಅಂದ್ರೆ ಆಗ ಯಾವ ರೀತಿ ಪರಿಸ್ಥಿತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಊಹೆ ಕೂಡ ಇಲ್ಲ ಅನ್ಸುತ್ತೆ. ಹಾಗಾಗಿನೇ ಇಂಥ ದಿಮಾಕಿನ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಮಾತಾಡ್ತಾ ಇದ್ರು, ಬಾಂಬ್ ಎಸಿತೀವಿ ಅಂತ ಹೇಳ್ತಾ ಇದ್ರು. ಈಗ ಅವ್ರಿಗೆ ತಕ್ಕನಾದಂಥ ಪಾಠವನ್ನ ಕಲಿಸಲಾಗ್ತಾ ಇದೆ. ಡಿಜಿಟಲ್ ಇರ್ಬೋದು, ಸೈಬರ್ ಇರ್ಬೋದು, ನದಿ ಒಪ್ಪಂದ ಇರ್ಬೋದು, ಅದೇ ರೀತಿಯಾಗಿ ಆಹಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಇಲ್ಲಿಂದ ಏನೇನು ಪೂರೈಕೆ ಆಗ್ತಾ ಇತ್ತೋ ಅದೆಲ್ಲ